ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಒಂದು ಪುಸ್ತಕ ಚೇತನ್ ನಾಡಿಗೇರವರ ಚಂದನ ವನದೋಳ್ ಅಂತ ಒಂದು ಪುಸ್ತಕ ಇತ್ತೀಚೆಗಷ್ಟೇ ಮಾರುಕಟ್ಟೆಗೆ ಬಂದಿದೆ. ಈ ಪುಸ್ತಕವನ್ನು ಪರಿಚಯಿಸ್ತಾ ಇದ್ದಾನೆ. ಬಹಳ ಅಪರೂಪದ ಪುಸ್ತಕ ಇದು. ನೀವು ಸಿನಿಮಾ ಪ್ರಿಯರಾಗಿದ್ದರೆ, ಕನ್ನಡದ ಅಭಿಮಾನಿಗಳಾಗಿದ್ದರೆ, ಕರ್ನಾಟಕದವರಾಗಿದ್ದರೆ ಈ ಪುಸ್ತಕ ಬಹುಮುಖ್ಯವಾಗಿ ಕನ್ನಡ ಮತ್ತು ಸಿನಿಮಾ ಮೇಲಿನ ಅಭಿಮಾನದಿಂದ ನಿಮ್ಮ ಮನೆಯಲ್ಲಿ ಇರಲೇಬೇಕು, ನಿಮ್ಮ ಬಳಿ ಇರಲೇಬೇಕು. ಇದರಲ್ಲಿರುವ ಪ್ರತಿಯೊಂದು ಲೇಖನಗಳನ್ನು ನೀವು ನಿಮ್ಮ ಒಂದು ಬಿಡುವಾದ ವೇಳೆಯಲ್ಲಿ ಆಗಾಗ ಓದಿ ಕನ್ನಡ ಚಲನಚಿತ್ರರಂಗದ ಒಂದು ನೆನಪುಗಳನ್ನು ಮೆಲುಕು ಹಾಕುವ ಕೆಲಸವನ್ನು ಕೂಡ ನೀವು ಮಾಡ್ಬೋದು. ಈ ಒಂದು ದೊಡ್ಡ ಲಾಂಗ್ ಜರ್ನಿ ಏನಿದೆ ಕನ್ನಡ ಸಿನಿಮಾ ಇಂಡಸ್ಟ್ರಿದು, ಅದನ್ನು ಹಿರಿಯ ಪತ್ರಕರ್ತರು, ಅನುಭವಿ ಪತ್ರಕರ್ತರಾದ, ಸಿನಿಮಾ ಪತ್ರಕರ್ತರಾದ ಚೇತನ್ ನಾಡಿಗೇರವರು ಈ ಒಂದು ಚಂದನ ವನದೋಳ್ ಅನ್ನುವ ಒಂದು ಕೃತಿಯಲ್ಲಿ ಬಹಳ ಚೆನ್ನಾಗಿ ನೀಡಿದ್ದಾರೆ. ಈ ಪುಸ್ತಕದ ಒಂದು ಬೆನ್ನುಡಿಯಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ ನೋಡಿ. 9 ದಶಕಗಳ ಕನ್ನಡ ಚಿತ್ರರಂಗದಲ್ಲಿ ಸುಮಾರು 5,000 ಚಿತ್ರಗಳು ಬಿಡುಗಡೆಯಾಗಿವೆ. 9 ದಶಕಗಳು ಕಳೆದಿದೆ ಈಗಾಗಲೇ. ಬಹುಶಃ ಬೇರೆ ಯಾವುದೇ ಭಾಷೆಯಲ್ಲೂ ಬಿಡುಗಡೆಯಾಗದಷ್ಟು ಅತಿ ಹೆಚ್ಚು ಪೌರಾಣಿಕ ಚಿತ್ರಗಳು, ಐತಿಹಾಸಿಕ ಸಿನಿಮಾಗಳು, ಸಾಹಿತ್ಯಾಧಾರಿತ, ಕಲಾತ್ಮಕ, ಮಕ್ಕಳ, ಉಪಭಾಷೆಯ ಚಿತ್ರಗಳು ಕನ್ನಡದಲ್ಲಿ ಬಿಡುಗಡೆಯಾಗಿವೆ. ಕನ್ನಡ ಸಾಹಿತ್ಯ ಲೋಕದ ಹಲವು ದಿಗ್ಗಜರು ಚಿತ್ರರಂಗದಲ್ಲಿ ಪ್ರತ್ಯಕ್ಷವಾಗಿ ತೊಡಗಿಸಿಕೊಂಡಿದ್ದಾರೆ. ಹಲವರ ಕತೆ, ಕಾದಂಬರಿಗಳು ಚಿತ್ರಗಳಾಗಿವೆ, ಕಾವ್ಯಗಳು ಹಾಡುಗಳಾಗಿವೆ. 8 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಪೈಕಿ 3 ಚಿತ್ರ ನಿರ್ದೇಶನ ಮಾಡಿದ್ದಾರೆ. ಸಂಭಾಷಣೆಯೇ ಇಲ್ಲದ ಚಿತ್ರಗಳು, ಒಂದೇ ಟೇಕ್ನಲ್ಲಿ ತಯಾರಾದ ಚಿತ್ರಗಳು, ಅತ್ಯಂತ ಕಡಿಮೆ ಅವಧಿಯಲ್ಲಿ ಚಿತ್ರೀಕರಣವಾದ ಚಿತ್ರಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದ ಚಿತ್ರಗಳು, ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಪ್ರಶಸ್ತಿಗಳನ್ನು ಬಾಚಿಕೊಂಡ ಚಿತ್ರಗಳು ಇಲ್ಲಿವೆ. ಇನ್ನು ಕನ್ನಡದಲ್ಲಾದ ಪ್ರಯೋಗಗಳಿಗೆ ಲೆಕ್ಕವಿಲ್ಲ. ಹಲವು ದಾಖಲೆಗಳು, ಸಾಹಸಗಳು, ವೈಶಿಷ್ಟ್ಯಗಳು, ಸ್ವಾರಸ್ಯಗಳು, ಹೆಗ್ಗಳಿಕೆಗಳು ಕನ್ನಡ ಚಿತ್ರರಂಗದಲ್ಲಿ ಆಗಿದೆ. ಇವೆಲ್ಲವನ್ನು ಮೆಲುಕು ಹಾಕುವ ಪ್ರಯತ್ನವೇ ಚಂದನ ವನದೋಳ್. ಮುಂದಿನ ತಲೆಮಾರಿನ ಚಿತ್ರಕರ್ಮಿಗಳಿಗೆ ಮತ್ತು ಸಿನಿಮಾಸಕ್ತರಿಗೆ ಕೈಪಿಡಿಯಾಗಬಲ್ಲ ಪುಸ್ತಕ ಇದು. ಸ್ನೇಹಿತರೆ, ಇದು 100ಕ್ಕೆ 100 ನಿಜ. ಈ ಪುಸ್ತಕ ಖಂಡಿತ ಈ ಒಂದು ಆಶಯವನ್ನು ಈಡೇರಿಸುತ್ತೆ. ನಾನು 3 ದಿನದಿಂದ ಈ ಪುಸ್ತಕವನ್ನು ಓದ್ತಾ ನೋಡ್ತಾ ಕೂತಿದ್ದೆ. ಮುಖಪುಟ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಪುಸ್ತಕವನ್ನು ಚೆನ್ನಾಗಿ ಕೂಡ ಮುದ್ರಣ ಆಗಿ ಬೈಂಡ್ ಕೂಡ ಆಗಿದೆ. ವೀರಲೋಕ ಪಬ್ಲಿಕೇಶನ್ಸ್ ಬೆಂಗಳೂರು ಅವರು ಪ್ರಕಟ ಮಾಡಿದ್ದಾರೆ. ರಾಜು ವಿಷ್ಣು ಅನ್ನೋರು ಕವರ್ ಪೇಜ್ ಡಿಸೈನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಚೇತನ್ ನಾಡಿಗೇರವರು ಕನ್ನಡ ಚಿತ್ರರಂಗಕ್ಕೆ ದುಡಿದ ಎಲ್ಲ ಕಲಾವಿದರು ಮತ್ತು ತಂತ್ರಜ್ಞರಿಗೆ ನೋಡಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಚಲನಚಿತ್ರ ರಂಗ ಅಂತಂದರೆ ಬರೀ ಸಿನಿಮಾ ನಟ ನಟಿಯರು, ನಿರ್ದೇಶಕರು ಅಷ್ಟೇ ಅಲ್ಲ, ಕಲಾವಿದರು ಮತ್ತು ತಂತ್ರಜ್ಞರು ಎಲ್ಲರೂ ಸೇರಿ ಅಂತ ಒಂದು ಟೀಮ್ ಅನ್ನೋದನ್ನು ಇಲ್ಲಿ ಅರ್ಪಿಸಿ ಹೇಳ್ತಾರೆ. ಚಂದನ ವನದೋಳ್ ಒಂದು ಸುತ್ತು ಅಂತ ಒಂದು 300 ರೂಪಾಯಿ ಇದೆ ಇಲ್ಲಿ 2 ಪುಟಗಳಲ್ಲಿ ಮಾತ್ರ. ಇದರಲ್ಲಿ ಇವರು ಕನ್ನಡ ಚಲನಚಿತ್ರ ರಂಗದ ವಿಶಿಷ್ಟ ಸ್ಥಾನವನ್ನು ಹೇಳ್ತಾ ನೋಡಿ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಸೇರಿದಂತೆ ಬೇರೆ ಭಾಷೆಗಳ ಚಿತ್ರರಂಗಗಳಿಗೆ ಹಾಲಿವುಡ್ ಮಾದರಿಯಲ್ಲಿ ಬಾಲಿವುಡ್, ಕಾಲಿವುಡ್, ಟಾಲಿವುಡ್, ಮಾಲಿವುಡ್ ಎಂದು ಗುರುತಿಸಲಾಗುತ್ತದೆ. ಕನ್ನಡ ಚಿತ್ರರಂಗಕ್ಕೆ ಅಚ್ಚ ಕನ್ನಡದ ಚಂದನವನ ಎಂಬ ಹೆಸರಿದೆ. 90ಕ್ಕೂ ಹೆಚ್ಚು ವರ್ಷ ಇತಿಹಾಸವಿರುವ ಚಂದನವನದಲ್ಲಿ ಅಂತ ಹೇಳ್ಬಿಟ್ಟು ಎಷ್ಟು ಸಿನಿಮಾಗಳು, ಸುಮಾರು 5,000 ಚಿತ್ರಗಳು ಮತ್ತು ಹೆಗ್ಗಳಿಕೆಗಳು, ವೈಶಿಷ್ಟ್ಯಗಳು, ಸಾಧನೆಗಳ ಬಗ್ಗೆ ನಾನು ಹೇಳಿದ್ದೀನಿ ಈ ಪುಸ್ತಕದಲ್ಲಿ, ಚಂದನವನದೋಳ್ ಪುಸ್ತಕದಲ್ಲಿ ಅಂತ ಹೇಳ್ತಾರೆ. ಈ ಸ್ನೇಹಿತರ ಈ ಪುಸ್ತಕದಲ್ಲಿ ಒಟ್ಟು 38 ಅಧ್ಯಾಯಗಳಿದೆ. ಇದರಲ್ಲಿ 37 ಅಧ್ಯಾಯಗಳು ವಿಷಯ ಆಧಾರಿತವಾಗಿರೋದು. ಕೊನೆಯ ಅಧ್ಯಾಯ ಒಂದು ಬಹಳ ಒಂದು 100 ಪುಟದಷ್ಟಿದೆ. ಅದೇ ಇದು ಟೋಟಲಿ ಇದು 320 ಪುಟಗಳಿರುವ ಪುಸ್ತಕ. ಆ 100 ಪುಟದಲ್ಲಿ 150 ಆಸಕ್ತಿಕರ ಮಾಹಿತಿಗಳಿದೆ. ಸೊ ಇದನ್ನು ನೀವು ಬಿಡಿಬಿಡಿಯಾಗಿ ಅಥವಾ ನಿಮಗೆ ಯಾವ ಒಂದು ಅಧ್ಯಾಯ ಬೇಕೋ ಅದನ್ನು ತೊಗೊಂಡು ಓದ್ಬೋದು, ಓದಿ ಖುಷಿ ಪಡ್ಬೋದು. ನಮ್ಮ ಕನ್ನಡ ಚಲನಚಿತ್ರರಂಗದ ಬಗ್ಗೆ ನೀವು ತಿಳ್ಕೊಬೋದು. ಚೇತನ್ ನಾಡಿಗೇರವರ ಒಂದು ಪರಿಚಯ ಕೂಡ ಇಲ್ಲಿ ಮೊದಲನೇ ಪುಟದಲ್ಲೇ ಇದೆ. ಆ ಸಿನಿಮಾಸಕ್ತರಿಗೆ, ಸಿನಿಮಾ ಪತ್ರಕರ್ತರಾದ ಚೇತನ್ ನಾಡಿಗೇರವರು ನಿಮಗಾಗಲೇ ಪರಿಚಯ ಇರ್ತಾರೆ. ಮತ್ತು ಪ್ರಕಾಶಕರ ನುಡಿ ಇದೆ. ಕನ್ನಡ ಮತ್ತು ಕನ್ನಡ ಪುಸ್ತಕಗಳ ಬಗ್ಗೆ ವಿಶೇಷ
ಅಭಿಮಾನವುಳ್ಳ ವೀರಕಪುತ್ರ ಶ್ರೀನಿವಾಸ್ ಅವರು ಬರೆದಿದ್ದಾರೆ. ಅದನ್ನು ನೀವು ಓದಿ, ಪುಸ್ತಕ ತೊಗೊಂಡು ಓದಿ. ನಾನು ಹೇಳಿದ್ನಲ್ಲ, ಪರಿಬಿಡಿನಲ್ಲಿ 37+1 ಅಧ್ಯಾಯ ಇದೆ. ಸೊ ಇದರಲ್ಲಿ 37 ವಿಷಯಾಧಾರಿತ. ಈಗ ಮೊದಲನೇ ಒಂದು ಅಧ್ಯಾಯ ನಾನು ನಿನ್ನೆ ಓದಿದಾಗ ನನಗೆ ರೋಮಾಂಚನ ಆಗ್ಬಿಡ್ತು. ಯಾಕೆಂದರೆ ಕನ್ನಡ ಚಿತ್ರಗಳಲ್ಲಿ ಕನ್ನಡ ಮತ್ತು ಕರ್ನಾಟಕ ಈ ಕುರಿತ ಒಂದು ಏನು ಹಾಡುಗಳು ಬಂದಿರುತ್ತೆ, ಕರ್ನಾಟಕದ ಬಗ್ಗೆ ಏನು ವಿಶೇಷವಾಗಿ ತೋರಿಸಿರ್ತಾರೆ ಅನ್ನೋದನ್ನು ಭಾಳ ಚೆನ್ನಾಗಿ ನಿರೂಪಿಸಿದ್ದಾರೆ. ಇಲ್ಲಿ ಕನ್ನಡ ಚಲನಚಿತ್ರ ರಂಗದ ಅತಿರಥ ಮಹಾರಥರು ಈ ಆಕಸ್ಮಿಕ ಚಿತ್ರದೊಂದು ಹಾಡು ತಗೋಬೋದು. ನೀವು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಅಪಾರ ಕೀರ್ತಿ ಗಳಿಸಿ ಮೆರೆಯುವ ಭವ್ಯ ನಾಡಿದು, ಈ ರೀತಿ. ಆಮೇಲೆ GV ಅಯ್ಯರ್ ಅವರು ರಚಿಸಿದ ಹಾಡುಗಳು. ನಾವು ನೋಡ್ದಂಗೆ ಬಂದಾಗ ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ ಒಂದು ಕನ್ನಡ ಹಾಡು ಬಹುತೇಕ ಇರ್ತಾ ಇತ್ತು. ಇತ್ತೀಚೆಗೆ ಯಶ್ ಮತ್ತು ಪುನೀತ್ ಅವರ ಸಿನಿಮಾಗಳಲ್ಲೂ ಕನ್ನಡ ಹಾಡು ಅಷ್ಟು ಒಂದೊಂದು ಹಾಡು ಯಾವುದೋ ಬಂದಿದೆ. ರಾಜಾ ಹುಲಿನಲ್ಲಿ ಓಂ ಹಿಂದೂ ಗುರುತು, ಅದರಲ್ಲಿ ಕನ್ನಡದ ಬಗ್ಗೆ ಸ್ವಲ್ಪ ಹೇಳಿದೆ ಬಿಟ್ಟರೆ. ಆಮೇಲೆ ಪುನೀತ್ ಅವರ ಒಂದು ಸಿನಿಮಾದಲ್ಲಿ ಒಂದು ಹಾಡು ಬಂದಿತ್ತು, ಇದರಲ್ಲೂ ಇದೆ. ಇಲ್ಲಿ ವೀರ ಕನ್ನಡಿಗ ಚಿತ್ರದ ಜೀವ ಕನ್ನಡ ದೇಹ ಕನ್ನಡ ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ರವಿಚಂದ್ರನ್ ಅವರ ಸಿಪಾಯಿ ಚಿತ್ರದಲ್ಲಿ ಬಂದಿರೋ ಹೇ ರುಕ್ಕಮ್ಮ. ಆಮೇಲೆ ದರ್ಶನ್ ಅವರ ಚಿತ್ರದಲ್ಲಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಈ ಹಾಡು. ಈ ಥರ ಹಲವಾರು ಹಾಡುಗಳನ್ನು ಕೊಡ್ತಾ ಹೋಗ್ತಾರೆ. ಬಹುತೇಕ ಎಲ್ಲ ಹಾಡುಗಳು ಈ ಪುಟ್ಟ ಲೇಖನದಲ್ಲೇ ಕವರ್ ಆಗಿಬಿಟ್ಟಿದೆ. ಇದು ಓದಿದಾಗ ನನಗೆ ರೋಮಾಂಚನ ಆಯಿತು. ಯಾಕಂದರೆ ನಾವು ಈ ಹಾಡುಗಳನ್ನೆಲ್ಲ DD ಚಂದನದಲ್ಲಿ ಬಂದಾಗ ನೋಡ್ತಾ ಇದ್ವಿ. ಇದೇ ರೀತಿ ಇನ್ನೂ 36 ಲೇಖನಗಳನ್ನು ಓದ್ಬೋದು. ಪೂರಕವಾಗಿ ಕಪ್ಪು ಬಿಳುಪಿನಲ್ಲಿದ್ದರೂ ಕೂಡ ಚಿತ್ರಗಳು ಇದರಲ್ಲಿ ಪ್ರಕಟ ಆಗಿರೋದು ಭಾಳ ಅನುಕೂಲ ಆಗುತ್ತೆ ಮತ್ತು ಇಷ್ಟ ಆಗುತ್ತೆ. ಯಾಕಂದರೆ ಕಲರಲ್ಲಿ ಮಾಡೋದು ತುಂಬ ಕಾಸ್ಟ್ಲಿ ಆಗುತ್ತೆ, ಇದನ್ನು ಕೊಂಡ್ಕೊಳ್ಳೋದು ಮತ್ತು ಮಾಡೋದು ಕಷ್ಟ ಆಗೋದ್ರಿಂದ ಸಾಕು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತುಂಬ ಚೆನ್ನಾಗಿ ಚಿತ್ರಗಳು ಬಂದಿದೆ. ನಾನು ಹೇಳಿದ್ನಲ್ಲ, ಕಡೇ ಒಂದು ಅಧ್ಯಾಯ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಬಗೆದಷ್ಟು. ಈ ಒಂದು ಅಧ್ಯಾಯ ಏನಿದೆ 100 ಪುಟದಷ್ಟಿದೆ ಅಂತ ಹೇಳಿದ್ನಲ್ಲ, 226ನೇ ಪುಟದಿಂದ ಶುರುವಾಗುತ್ತೆ ನೋಡಿ. ಇನ್ನಷ್ಟು ಮತ್ತಷ್ಟು ಮಗದಷ್ಟು ಬಗೆದಷ್ಟು ಅಂತ. ಇದರಲ್ಲಿ ಇರೋ 150 ಅಂಶಗಳು ಭಾಳ ಒಂಥರ ಕಿಕ್ ಕೊಡೋ ಅಂಥ ಅಂಶಗಳು. ಇಲ್ಲಿ ನೋಡಿ, ಇಲ್ಲಿ ನರಸಿಂಹರಾಜು ಅವ್ರ ಬಗ್ಗೆ ಒಂದಿದೆ. ನರಸಿಂಹರಾಜು ಅವ್ರ ಬಗ್ಗೆ, ಕಲ್ಯಾಣ್ ಕುಮಾರ್ ಅವ್ರ ಬಗ್ಗೆ ಇಲ್ಲಿ 2ನೇ ಪುಟದಲ್ಲಿ, ಅಂದರೆ ಇದು ಈ ಒಂದು ಲೇಖನದ 2ನೇ ಪುಟ. ಕನ್ನಡದಲ್ಲಿ ಮೊದಲು 100 ಚಿತ್ರಗಳಲ್ಲಿ ನಟಿಸಿದ ನಟರೆಂದರೆ ಅದು ನರಸಿಂಹರಾಜು. 1954ರಲ್ಲಿ ಬಿಡುಗಡೆಯಾದ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಪಾದಾರ್ಪಣೆ ಮಾಡಿದ ನರಸಿಂಹರಾಜು ಅವರು 1967ರ ಹೊತ್ತಿಗೆ 100 ಚಿತ್ರಗಳನ್ನು ಪೂರೈಸಿದ್ದರು. ನರಸಿಂಹರಾಜು ಅಭಿನಯದ 100ನೇ ಚಿತ್ರ ನಕ್ಕರೆ ಅದೇ ಸ್ವರ್ಗ. ಅದಾದ ಮರು ವರ್ಷವೇ ಡಾಕ್ಟರ್ ರಾಜ್ಕುಮಾರ್ ಭಾಗ್ಯದ ಚಿತ್ರದ ಮೂಲಕ 100 ಚಿತ್ರಗಳನ್ನು ಪೂರೈಸಿದರು. ನೋಡಿ, ಇದೊಂದು ಭಾಳ ಒಂಥರ ಕ್ವಿಜ್ ಇದಕ್ಕೆಲ್ಲ ಯೂಸ್ ಆಗುತ್ತೆ. ಜನರಲ್ ನಾಲೆಡ್ಜು ಭಾಳ ಖುಷಿ ಪಡಬೇಕು ನಾವು ನರಸಿಂಹರಾಜು ಅವ್ರ ಬಗ್ಗೆ, ಡಾಕ್ಟರ್ ರಾಜ್ ಅವ್ರ ಬಗ್ಗೆ ಎಲ್ಲ. ಆಮೇಲೆ ಮೊದಲ ಒಂದು ರೀಮೇಕ್, ಕನ್ನಡದ ಮೊದಲ ರೀಮೇಕ್ ಚಿತ್ರ ಬೆಟ್ಟದ ಕಳ್ಳ. ತಮಿಳಿನಲ್ಲಿ 1954ರಲ್ಲಿ ಬಿಡುಗಡೆಯಾದ ಮಲೈ ಕಳ್ಳನ್ ಎಂಬ ಚಿತ್ರವನ್ನು ಆಧರಿಸಿ ಈ ಚಿತ್ರವನ್ನು ಕನ್ನಡಕ್ಕೆ ರೀಮೇಕ್ ಮಾಡಲಾಯಿತು. ಮೂಲ ಚಿತ್ರದಲ್ಲಿ MG ರಾಮಚಂದ್ರನ್ ನಾಯಕನಾಗಿ ನಟಿಸಿದರೆ M ಕರುಣಾನಿಧಿ ಚಿತ್ರಕಥೆ ರಚಿಸಿದ್ದರು. ರಾಷ್ಟ್ರಪತಿಗಳ ಬೆಳ್ಳಿ ಪದಕ ಪಡೆದ ಮೊದಲ ತಮಿಳು ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಈ ಚಿತ್ರ 5 ಭಾಷೆಗಳಿಗೆ ರೀಮೇಕ್ ಆಗಿದೆ. ಆ ಪೈಕಿ ಕನ್ನಡವೂ ಒಂದು. ರಾಬಿನ್ಹುಡ್ ಶೈಲಿಯ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ನಾಯಕನಾಗಿ ನಟಿಸಿದ್ದರು. ಮೊದಲ ರೀಮೇಕ್ ಚಿತ್ರ ಬೆಟ್ಟದ ಕಳ್ಳ, ಮಲೈ ಕಳ್ಳನ್ ಎನ್ನುವ ಒಂದು ತಮಿಳ್ ಸಿನಿಮಾ ರೀಮೇಕು, ಕಲ್ಯಾಣ್ ಕುಮಾರ್ ಅವರು ಹೀರೋ. ಈ ರೀತಿ 150 ಭಾಳ ಹಿಂದಿನಿಂದ 90 ವರ್ಷದ ಹಲವಾರು ವಿಚಾರಗಳನ್ನು ಸಂಗ್ರಹಿಸಿ ಒಂದು ಅಪರೂಪದ ಪುಸ್ತಕದ ರೂಪದಲ್ಲಿ ನಮಗೆ ಓದುಗರಿಗೆ, ಸಿನಿಮಾಸಕ್ತರಿಗೆ, ಕನ್ನಡಿಗರಿಗೆ ಭಾಳ ಇದೆ, ಖುಷಿ ಆಗ್ತಾಯಿದೆ ಪುಸ್ತಕದ ಪುಟವನ್ನು ನೋಡಿದ್ರೆ. ಇದನ್ನು ಮತ್ತಿದರಲ್ಲಿ ಇನ್ನೂ ಹೆಚ್ಚು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಚೇತನ್ ನಾಡಿಗೇರವರ ಚಂದನವನದೋಳ್ ಪುಸ್ತಕ, ಏನು ಹೇಳಿದ್ನಲ್ಲ, ವೀರಲೋಕ ಬೆಂಗಳೂರು ಪ್ರಕಟಿಸಿದೆ. ಈ ಒಂದು ಪುಸ್ತಕದ ಮೌಲ್ಯ ರೂ. 395. ನಿಮಗೆ ಪುಸ್ತಕದ ಪ್ರತಿ ಬೇಕು ಅಂತಂದರೆ 9986692342ಗೆ 9986692342ಗೆ ನೀವು ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡಿ ಪುಸ್ತಕದ ಹೆಸರನ್ನು ಹೇಳಿದ್ರೆ ಸಾಕು, ಕಳಿಸ್ಕೊಡೋ ವ್ಯವಸ್ಥೆ ನಾನು ಮಾಡ್ತೀನಿ.
ಇಲ್ಲ ಸರ್ ನಾನು ಅಮೆಝಾನಲ್ಲಿ ತೊಗೊಳ್ತೀನಿ ಅಂತಂದರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಅಮೆಝಾನ್ ಲಿಂಕನ್ನು ಕೂಡ ಹಾಕಿರ್ತೇನೆ, ನೀವು ಅಲ್ಲಿ ಕ್ಲಿಕ್ ಮಾಡಿ ಈ ಪುಸ್ತಕವನ್ನು ಕೊಳ್ಳಬಹುದು ಅಂತ ಹೇಳ್ತಾ, ಖಂಡಿತ ನಿಮ್ಮ ಬಿಡುವಾದ ಸಮಯದಲ್ಲಿ ಆಗಾಗ ಎಲ್ಲ ಒಟ್ಟಿಗೆ 40 ಓದೋದು ಬೇಡ. ಈಗ ನಾನು ಸದ್ಯಕ್ಕೆ ಕನ್ನಡದ ಹಾಡುಗಳ ಬಗ್ಗೆ ಇರುವ ಒಂದು ಲೇಖನವನ್ನು ಓದಿ ಆ ಖುಷಿಯಲ್ಲೇ ಇದ್ದೀನಿ. ಎಲ್ಲೇ ಓಡಾಡ್ತಾಯಿದ್ರು ಹಾಡುಗಳೆಲ್ಲ ಎಲ್ಲೋ ತಲೆಯಲ್ಲಿ ಗುನ್ಗುನಿಸ್ದಂಗೆ ನೆನಪಿಗೆ ಬಂದಂಗಾಗಿ ಖುಷಿಯಾಗುತ್ತೆ. ಕನ್ನಡದ ಬಗ್ಗೆ ನಾವು ಚಂದನದಲ್ಲಿ ನೋಡ್ತಾ ಇದ್ವಿ, ಎಷ್ಟು ಹಾಡುಗಳು, ಆ ಒಂದು ತಿರುಗುಬಾಣ ಸಿನಿಮಾದ ಒಂದು ಹಾಡು ಬರ್ತಾಯಿತ್ತು. ಇವೆಲ್ಲ ಭಾಳ ಒಳ್ಳೊಳ್ಳೆಯ ನೆನಪುಗಳು ಮತ್ತೆ ಮರುಕಳಿಸುತ್ತೆ. ಈಗಿನ ಇತ್ತೀಚಿನ ಸಿನಿಮಾಗಳಲ್ಲಿ ಕನ್ನಡ ಸಿನಿಮಾ ಹಾಡುಗಳಿಲ್ಲ ಅನ್ನೋದು ಕೂಡ ಒಂದು ಪ್ರತಿಯೊಬ್ಬ ಕನ್ನಡಿಗನಿಗೂ ಕನ್ನಡ ಸಿನಿಮಾ ಪ್ರೇಮಿಗೂ ಒಂದು ವ್ಯಥೆಯನ್ನು ಕೂಡ, ಒಂದು ನೋವನ್ನು ಕೂಡ ಕೊಡುವ ಅಂಶ ಆಗಿದೆ. ಅಂಥದ್ರಲ್ಲಿ ನಾವು ಹಳೆಯ ನೆನಪುಗಳಲ್ಲೇ ಮೆಲುಕು ಹಾಕುತ್ತಾ ಖುಷಿ ಪಡಬೇಕಾಗತ್ತೆ. ಆ ಒಂದು ಖುಷಿಗೆ ನಮಗೆ ಸಾಥ್ ಕೊಡುವಂತಹ ಪುಸ್ತಕ ಚೇತನ್ ನಾಡಿಗೇರವರ ಚಂದನ ವನದೋಳ್. ಲೇಖಕರಿಗೆ, ಪ್ರಕಾಶಕರಿಗೆ, ಸೊ ಎಲ್ಲರಿಗೂ ಒಂದು ನಮ್ಮ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸಿ ಈ ವಿಡಿಯೋ ಮುಗಿಸ್ತೀನಿ. ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.